ಹೆಲೋ ವಿದ್ಯಾರ್ಥಿಗಳೇ, ನಮಸ್ತೆ. ತಮಗೆಲ್ಲರಿಗೂ ಕೂಡ ಇತಿಹಾಸ ತರಗತಿಗೆ ಆತ್ಮೀಯ ಸ್ವಾಗತ. ನಾನು ಹನುಮಂತಪ್ಪ KY, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ BD, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಅಫಿಲಿಯೇಟೆಡ್ ಆಗಿರತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಮಹತ್ವದ ಯೋಜನೆ ಡಿಜಿಟಲ್ ಲರ್ನಿಂಗ್ ಅಂತಕ್ಕಂಥದ್ದು ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಶಿಕ್ಷಣವನ್ನು ಕೊಡತಕ್ಕಂತಹ ಒಂದು ಯೋಜನೆ ಇದಾಗಿದ್ದು, ಅದರ ಒಂದು ಭಾಗವಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಅಡಿಯಲ್ಲಿ ಬರ್ತಕ್ಕಂತಹ ಇತಿಹಾಸ ವಿಭಾಗದ BA ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಂಥ ಸೆಷನ್ 7ಗೆ ಸಂಬಂಧಿಸಿರ್ತಕ್ಕಂಥ ಟಾಪಿಕ್ ಆರ್ಕಿಯಾಲಜಿಕಲ್ ಸೋರ್ಸಸ್, ಅದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರತಕ್ಕಂತಹ ಚರ್ಚೆಯನ್ನು ಈ ದಿನ ನಿಮ್ಮೊಂದಿಗೆ ಮಾಡಲಿದ್ದೇನೆ. ಸೊ ಹಾಗಾಗಿ ಈ ಒಂದು ಯೂನಿವರ್ಸಿಟಿಯ ಅಡಿಯಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದಲ್ಲಿರ್ತಕ್ಕಂತಹ ಈ ಒಂದು ಪಾಠದ ಲಾಭವನ್ನು ಪಡೆದುಕೊಳ್ಳಿ. ಇತಿಹಾಸ BA ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಿದ್ದು ಪ್ರಾಕ್ತನ ಆಧಾರಗಳು ಅಂತ, ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತೇಳಿ ನಾವು ಕರೀತೇವೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇತಿಹಾಸವನ್ನು ನಾವು ಚರ್ಚೆ ಮಾಡೋದಕ್ಕೆ ಹೊರಟಾಗ ಅಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಆಧಾರಗಳು ಅತ್ಯಂತ ಮಹತ್ವದ್ದು ಅಂತ ಅನ್ನಿಸ್ತದೆ. ಅಂದರೆ ಆಧಾರಗಳು ಸೋರ್ಸಸ್ ಅಂತ ಕರಿತೀವಿ. ಸೊ ಆಧಾರಗಳು ಇಲ್ಲ ಅಂತ ಅಂದರೆ ಅಲ್ಲಿ ಇತಿಹಾಸವನ್ನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತಿಹಾಸ ಇದೆ ಅಥವಾ ಇತಿಹಾಸವನ್ನು ಓದ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ, ಇತಿಹಾಸವನ್ನು ಬರಿತಾ ಇದ್ದೀವಿ ಅಥವಾ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಇತಿಹಾಸ ಅಂತಂದರೆ ಏನು, ಅಲ್ಲಿ ಇತಿಹಾಸವನ್ನು ಸುಮ್ಮನೆ ಕಟ್ಟಿಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಸುಮ್ಮನೆ ಕಟ್ಟಿಕೊಟ್ರೆ ಅದು ಇತಿಹಾಸ ಆಗೋದಿಲ್ಲ, ಅದೊಂದು ಕತೆ ಆಗುತ್ತೆ, ವ್ಯರ್ಥ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇತಿಹಾಸಕ್ಕೂ ಕೂಡ ನಾವು ಸೈಂಟಿಫಿಕ್ ಟಚ್ಚನ್ನು ಕೊಡಬೇಕಾಗತ್ತೆ. ಹಾಗಾಗಿ ಇತಿಹಾಸ ಅಂತಂದಾಗ ಅಲ್ಲಿ ಆಧಾರಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಹೇಳ್ತಾರೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ. ವೇರ್ ದೆರ್ ಇಸ್ ಎ ನೋ ರೆಕಾರ್ಡ್ಸ್ ದೆನ್ ದೆರ್ ಈಸ್ ನೋ ಹಿಸ್ಟ್ರಿ ಅಂತೇಳಿ. ಇತಿಹಾಸ ಆಧಾರಗಳು ಅಂತಂದಾಗ ಅಂದರೆ ವಿಟ್ನೆಸ್ ಅಂತ ಕರಿತೀವಿ, ವಿಟ್ನೆಸ್ ಅಂತಲೂ ಕೂಡ ಕರಿಬೋದು, ಸಾಕ್ಷಿಗಳು ಅಂತ ಕರಿಬೋದು. ಹಾಗಾದರೆ ಈ ಒಂದು ಆಧಾರಗಳು ಅಂತ ಕರೆದಾಗ ಅಲ್ಲಿ 2 ಟೈಪ್ಸ್ ಆಫ್ ದಿ ಸೋರ್ಸಸ್ ವಿ ಕ್ಯಾನ್ ಬಿ ಸಿ. ಒಂದನೇದಾಗಿ ಲಿಟ್ರೇಸಿ ಸೋರ್ಸ್ ಅಂತ ಕರಿತೀವಿ, ಸಾಹಿತ್ಯಿಕ ಆಧಾರಗಳು ಅಂತೇಳಿ. ಇನ್ನೊಂದು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತೇಳಿ. ಸಾಹಿತ್ಯಿಕ ಆಧಾರಗಳಲ್ಲಿ ಮತ್ತೆ 2 ವಿಭಾಗ ಇರುತ್ತೆ. ಅದರಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳು ಮತ್ತು ವಿದೇಶೀಯ ಸಾಹಿತ್ಯ ಆಧಾರಗಳು ಅಂತೇಳಿ. ಲಿಖಿತ ಆಧಾರಗಳ ಬಗ್ಗೆ ಇನ್ನೊಂದು ಕಡೆ ಚರ್ಚೆ ಆಗುತ್ತೆ. ಬಟ್ ನಾನು ಇವತ್ತು ಚರ್ಚೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಪ್ರಾಕ್ತನ ಆಧಾರಗಳು ಅಂತಕ್ಕಂಥದ್ದು. ಸಾಹಿತ್ಯಿಕ ಆಧಾರಗಳು ಅಂತಂದರೆ ಬರವಣಿಗೆಗಳ ಮೂಲಕ ಸಿಕ್ಕಿರ್ತಕ್ಕಂತಹ ಒಂದು ಯಾವುದೇ ಆಧಾರವನ್ನು, ಯಾವುದೇ ಪೇಪರ್ ಮೇಲಿರ್ಬೋದು ಅಥವಾ ತಾಳೆಗರಿಗಳ ಮೇಲಿರ್ಬೋದು, ಬರವಣಿಗೆಗಳ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತಂದರೆ ಇಲ್ಲಿ ಬರವಣಿಗೆಗಳನ್ನು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಇಂದಿನ ಕಾಲದಲ್ಲಿ, ಅತ್ಯಂತ ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಇತಿಹಾಸವನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಪದ್ಧತಿ ಇದ್ದಿರಲಿಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗುತ್ತೆ. ಅಂಥ ಸಂದರ್ಭದೊಳಗೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತಂದರೆ ಬರವಣಿಗೆ ಏತರವಾಗಿರ್ತಕ್ಕಂಥ ಕೆಲವೊಂದು ಆಧಾರಗಳು, ಅಂದರೆ ಅದರಲ್ಲಿ ಶಾಸನಗಳು ಇರ್ಬೋದು ಅಥವಾ ನಾಣ್ಯಗಳು ಇರ್ಬೋದು, ಮಾನ್ಯುಮೆಂಟ್ಸ್ ಅಥವಾ ಸ್ಮಾರಕಗಳು ಇರ್ಬೋದು, ಅಥವಾ ಚಿತ್ರಕಲೆಗಳು ಇರ್ಬೋದು, ಶಿಲ್ಪಕಲೆಗಳು ಇರ್ಬೋದು, ಆಮೇಲೆ ಇತ್ತೀಚೆಗೆ ಆಗಿರತಕ್ಕಂಥ ಉತ್ಖನನಗಳು ಆಗಿರ್ಬೋದು. ಇವೆಲ್ಲವುಗಳಿಂದ ನಾವು ಕೆಲವೊಂದು ಮಾಹಿತಿಗಳನ್ನು, ಅಂದರೆ ಪ್ರಮುಖ ಮಾಹಿತಿಗಳನ್ನು ಪಡೆದುಕೊಳ್ತೇವೆ. ಅದರಿಂದ ಒಂದು ಇತಿಹಾಸವನ್ನು ರಚನೆ ಮಾಡ್ತೇವೆ. ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ಹೇಳಬೇಕು ಅಂತಂದರೆ ನಾವು ಪ್ರಾಚೀನ ಕಾಲದ ಭಾರತವನ್ನು ಅಧ್ಯಯನ ಮಾಡೋದಕ್ಕೆ ಹೊರಟಾಗ ನಮಗೆ ಯಥೇಚ್ಛವಾಗಿ ಹೆಲ್ಪ್ ಆಗಿರ್ತಕ್ಕಂಥದ್ದು ಅಥವಾ ಅನುಕೂಲ ಆಗಿರ್ತಕ್ಕಂಥದ್ದು ಈ ಪ್ರಾಕ್ತನ ಆಧಾರಗಳೇ ಆಗಿರುತ್ತೆ. ಅದರಲ್ಲಿ ನಾನು ಈ ಆರ್ಕಿಯಾಲಜಿಕಲ್ ಸೋರ್ಸಸ್ಸು, ಅದರ ಇಂಪಾರ್ಟೆನ್ಸು, ನಂತರ ಅದರಲ್ಲಿ ಬರ್ತಕ್ಕಂಥ ಸಮ್ ಕೈಂಡ್ಸ್, ಅದರಲ್ಲಿ ಇನ್ಸ್ಕ್ರಿಪ್ಷನ್ ಬರುತ್ತೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ.
ಇನ್ನು ಈ ಸೆಷನ್ ಔಟ್ಕಮ್ಸ್ ಏನಂತಂದರೆ ದಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅದರ ಇಂಪಾರ್ಟೆನ್ಸ್ ಏನು ಅಂತೇಳಿ ಸಮ್ ಕೈಂಡ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಲೈಕ್ ಇನ್ಸ್ಕ್ರಿಪ್ಷನ್ ಕಾಯನ್ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ರಿಮೈನ್ಸ್ ಅಂತೆಲ್ಲ ಬರುತ್ತೆ. ಸೊ ಅದರ ಔಟ್ಕಮ್ಸ್ನ ಇನ್ನು 3 ವೀಡಿಯೋಗಳಲ್ಲಿ ನೀವು ನೋಡ್ಬೋದು. ಫಸ್ಟ್ ಆಫ್ ಆಲ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಇಟ್ ಈಸ್ ದಿ ಬೆಸ್ಟ್ ವಿ ಕ್ಯಾನ್ ಗೋ ಸ್ಟಡಿ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಅದರ ಮಹತ್ವಗಳು ಏನು ಅಂತೇಳಿ. ಸೊ ನಾವು ಒಂದೊಂದಾಗಿ ಅಧ್ಯಯನ ಮಾಡಿಕೊಂಡಾಗ ಲಿಟ್ರಸಿ ಆ್ಯಂಡ್ ಆರ್ಕಿಯಾಲಜಿಕಲ್ ರೆಕಾರ್ಡ್ಸ್ ಆರ್ ದಿ 2 ಮೇನ್ ಕ್ಯಾಟಗರೀಸ್ ದಟ್ ಗಿವ್ಸ್ ದಿ ಆಫ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೀತಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಆಧಾರಗಳಲ್ಲಿ ಲಿಖಿತ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳು ಇವೆರಡು ಕ್ಯಾಟಗರಿಗಳು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಅತ್ಯಂತ ಮಹತ್ವದ ಎವಿಡೆನ್ಸ್ ಆಗಿದೆ. ಸೊ ಇನ್ನೊಂದು ದಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಇನ್ಕ್ಲೂಡ್ಸ್ ಎಫಿಗ್ರಫಿ, ನ್ಯೂಮಿಸ್ಮೆಟಿಕ್ ಆ್ಯಂಡ್ ಅದರ್ ಆರ್ಕಿಯಾಲಜಿಕಲ್ ರಿಮೈನ್ಸ್. ನಾ ಈಗಾಗಲೇ ಹೇಳಿದಂಗೆ ಶಾಸನಶಾಸ್ತ್ರ ಇರ್ಬೋದು, ನಾಣ್ಯಶಾಸ್ತ್ರ ಇರ್ಬೋದು, ಅಥವಾ ಪಳೆಯುಳಿಕೆಗಳು ಇರ್ಬೋದು, ಸ್ಕಲ್ಪ್ಚರ್ಸ್ ಇರ್ಬೋದು, ನಂತರ ಪೇಂಟಿಂಗ್ಸ್ ಇರ್ಬೋದು. ದಿಸ್ ಆಲ್ ದಿ ಸೋರ್ಸಸ್ ಬಿಲಾಂಗ್ಸ್ ಟು ದಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ದಿ ಆರ್ಕಿಯಾಲಜಿಕಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಎಕ್ಸ್ಕವೇಷನ್ ಓಪನ್ ದಿ ಗ್ರೇಟ್ ಲ್ಯಾಂಡ್ಸ್ಕೇಪ್ಸ್ ಆಫ್ ನ್ಯೂ ಇನ್ಫಾರ್ಮೇಷನ್ ಅಂತೇಳಿ. ಸೊ ಪ್ರಾಕ್ತನ ಶಾಸ್ತ್ರ ಅಂತಂದರೆ ಅಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಇರುತ್ತೆ, ಉತ್ಖನನ ಮಾಡೋದಿರುತ್ತೆ, ಸಂಶೋಧನೆ ಮಾಡತಕ್ಕಂಥದ್ದಿರುತ್ತೆ. ಒಂದೊಂದು ಉತ್ಖನನ ಮಾಡೋದಕ್ಕೆ ಹೊರಟಾಗ, ಒಂದೊಂದು ಸಂಶೋಧನೆಗಳನ್ನು ಅಥವಾ ಅನ್ವೇಷಣೆಗಳನ್ನು ಮಾಡೋದಕ್ಕೆ ಹೊರಟಾಗ ಒಂದು ಬೃಹತ್ತಾಗಿರ್ತಕ್ಕಂಥ ಸಾಮ್ರಾಜ್ಯಗಳು ಅಥವಾ ನಾಗರಿಕತೆಗಳು ಅದರ ಕುರುಹುಗಳು ಸಿಗುವಂತಹ ಸಾಧ್ಯತೆ ಇದೆ. ನಾವು ಅಂದ್ಕೊಂಡಂಗೆ ಹರಪ್ಪನ್ ಸಿವಿಲೈಸೇಷನ್ನ ಸಂಬಂಧಪಟ್ಟಂತೆ ಯಾವುದೋ ಒಂದು ಉತ್ಖನನ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂತಹ ಕೆಲವು ಇಟ್ಟಿಗೆಗಳು ಇಡೀ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂತಹ ಹರಪ್ಪನ್ ನಾಗರಿಕತೆಯ ಒಂದು ಕುರುಹುಗಳು ಸಿಕ್ಕಿತ್ತು. ಒಂದು 5,000ಗಳ ಇತಿಹಾಸದ ಒಂದು ಭವ್ಯತೆ ನಮ್ಮ ಭಾರತಕ್ಕೆ ತೆರೆದುಕೊಳ್ತು ಅಂತಕ್ಕಂಥದ್ದು. ದಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಪ್ಲೇಡ್ ಆನ್ ಇಂಪಾರ್ಟೆಂಟ್ ರೋಲ್ ಕನ್ಸ್ಟ್ರಕ್ಟಿಂಗ್. ಇದು ಸಾಮಾನ್ಯವಾಗಿ ಇತಿಹಾಸವನ್ನು ರಚನೆ ಮಾಡುವಾಗ ಅಥವಾ ಸಂರಚನೆ ಮಾಡಬೇಕು ಅಂತಂದಾಗ ನಮಗೆಲ್ಲೋ ಲಿಖಿತ ಆಧಾರಗಳು ಸಿಕ್ಕಿರುತ್ತೆ, ಆದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳು ಅಥವಾ ಅದಕ್ಕೆ ಸತ್ಯಾಸತ್ಯತೆಗಳು ಕೂಡ ಸಿಕ್ಕಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ನಮಗೆ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಇತಿಹಾಸ, ಪ್ರಾಚೀನ ಕಾಲ ಭಾರತದ ಇತಿಹಾಸ ನಿಂತುಕೊಂಡಿರ್ತಕ್ಕಂಥದ್ದೇ ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ಮೇಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಾದ ನಂತರ ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಇಸ್ ಓನ್ಲಿ ಅಬೌಟ್ 2 century ಓಲ್ಡ್ ಅಂತೇಳಿ. ಅಂದರೆ ಪ್ರಾರಂಭದಲ್ಲಿ ಸೊ ಅದರ ಬಗ್ಗೆ ಆಸಕ್ತಿ ಕಡಿಮೆ ವಹಿಸಿದ್ರು, ಪ್ರಾಕ್ತನ ಆಧಾರಗಳ ಬಗ್ಗೆ, ಶಾಸನಗಳ ಬಗ್ಗೆ. ಆದರೆ ಯಾವಾಗ ವೆನ್ ವಾಸ್ ದಿ ಬ್ರಿಟಿಷ್ ರೂಲರ್ಸ್ ಕೇಮ್ ಟು ಇಂಡಿಯಾ, ದೆನ್ ಓನ್ಲಿ ಟೇಕ್ ಪಾರ್ಟ್ ಟು ಸ್ಟಡಿ ಅಬೌಟ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತೇಳಿ ಅದ್ರ ಬಗ್ಗೆ ಕೆಲವೊಂದು ಸಂಸ್ಥೆಗಳು ಸ್ಥಾಪನೆ ಆದವು. ಆನಂತರ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬಂತು. ಸೊ ಇದರಿಂದಾಗಿ ಬ್ರಿಟಿಷ್ ಅಧಿಕಾರಿಗಳಿರ್ಬೋದು ಅಥವಾ ಇತಿಹಾಸಕಾರರು ಇರ್ಬೋದು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡ್ರು. ಅದಾದ ನಂತರ ಭಾರತದಲ್ಲೂ ಕೂಡ ಹಲವಾರು ಇತಿಹಾಸಕಾರರು ಈ ಒಂದು ಪ್ರಾಕ್ತನದ ಶಾಸ್ತ್ರದ ಬಗ್ಗೆ ಅಥವಾ ಶಾಸನಗಳ ಅಧ್ಯಯನ ಬಗ್ಗೆ, ನಾಣ್ಯಗಳ ಅಧ್ಯಯನದ ಬಗ್ಗೆ, ಉತ್ಖನನಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದರು. ಹಾಗಾಗಿ ಈ ಒಂದು ಅಧ್ಯಯನ ಅಂತಕ್ಕಂಥದ್ದು ಇತ್ತೀಚಿನ ಒಂದು ಬೆಳವಣಿಗೆಗಳು ಅಥವಾ ಕೆಲವೊಂದು 200-250 ವರ್ಷಗಳ ಹಿಂದಿನ ಬೆಳವಣಿಗೆಗಳು ಅಂತ ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ಸಲ್ಲಿ ಮತ್ತೆ ಮುಂದುವರೆದು ನೋಡೋದಾದರೆ ದಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಎನ್ಹಾನ್ಸ್ಡ್ ಅವರ್ ನಾಲೆಜ್ ಅಬೌಟ್ ಅವರ್ ಫಾಸ್ಟ್ ಆ್ಯಂಡ್ ಆಲ್ಸೋ ಪ್ರೊವೈಡ್ ಇಂಪಾರ್ಟೆಂಟ್ ಮಟೀರಿಯಲ್ಸ್ ವಿಚ್ ವಿ ಕುಡ್ ನಾಟ್ ಹ್ಯಾವ್ ಬಿನ್ ಆಬ್ಟೈನ್ಡ್ ಅದರ್ವೈಸ್ ಅಂತೇಳಿ. ಸೊ ನಮ್ಮ ಜ್ಞಾನವನ್ನು ಇಂಪ್ರೂವ್ ಮಾಡೋದಕ್ಕೆ, ನಮ್ಮ ಭೂತಕಾಲವನ್ನು ತಿಳಿದುಕೊಳ್ಳೋದಕ್ಕೆ ಮತ್ತು ಅತ್ಯಂತ ಹೆಚ್ಚಿನ ಮಾಹಿತಿಯನ್ನು ಕೊಡುವುದಕ್ಕೋಸ್ಕರ ಈ ಆರ್ಕಿಯಾಲಜಿಕಲ್ ಸೋರ್ಸಸ್ಗಳು. ಈಗ ನಾವು ಮುಂದೆ ಅಧ್ಯಯನ ಮಾಡಬೇಕಾದ್ರೆ ಈ ಅಶೋಕನ ಶಾಸನಗಳ ಬಗ್ಗೆ ನಮಗೆ ಮಾಹಿತಿ ಇದ್ದಿಲ್ಲ ಅಂತಂದರೆ, ಅಥವಾ ಅಶೋಕನ ಶಾಸನಗಳು ನಮಗೆ ಸಿಕ್ಕಿಲ್ಲ ಅಂದಿದ್ರೆ, ಸೊ ಅಶೋಕ ಯಾರು ಅಂತಕ್ಕಂತಹ ಇನ್ಫಾರ್ಮೇಷನ್ನೇ ಗೊತ್ತಾಗ್ತಿರಲಿಲ್ಲ. ಯಾಕೆ ಅಂತಂದರೆ ಅಶೋಕನ ಬಗ್ಗೆ ಲಿಖಿತ ಆಧಾರಗಳು ನಮಗೆ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಸಿಕ್ಕಿರ್ತಕ್ಕಂಥದ್ದೆಲ್ಲ ಕೂಡ ಆತನೇ ಹೊರಡಿಸಿರ್ತಕ್ಕಂಥ ಶಾಸನಗಳು.
So in up to 1920, Indian civilization was considered to have begun about 6th century BC. However, the excavation at Mohenjo-daro, Kalibangan and Harappa prove its antiquity to be to 5000 BC ಅಂತೇಳಿ. ಈ ಹಿಂದೆ ಹೇಳಿದಂಗೆ 1920ರವರೆಗೂ ಕೂಡ ದಿ ಹರಪ್ಪನ್ ಸಿವಿಲೈಸೇಷನ್ ಇತ್ತು ಅನ್ನುವಂತಹ ಒಂದು ಸಣ್ಣ ಕಾನ್ಸೆಪ್ಟ್ ಕೂಡ ಇದ್ದಿರಲಿಲ್ಲ. ಸೊ ಬೃಹತ್ತಾಗಿರ್ತಕ್ಕಂಥ ಮೊಹೆಂಜೊದಾರ, ಕಾಲಿಬಂಗನ್, ಹರಪ್ಪ ಮತ್ತು 1500ಕ್ಕೂ ಹೆಚ್ಚು ನಗರಗಳ ಅನ್ವೇಷಣೆ ಆಗುತ್ತೆ. ಸೊ ಇವೆಲ್ಲ ಕೂಡ ನಮಗೆ ಸಾಕ್ಷಿಯಾಗಿದೆ. ಇದು 5000 ವರ್ಷಗಳ ಹಿಂದಿನ ನಾಗರಿಕತೆ ಅಂತೇಳಿ. ಇನ್ನು ದಿ ಪ್ರಿಹಿಸ್ಟರಿಕ್ ಆರ್ಟಿಫ್ಯಾಕ್ಟ್ ಫೌಂಡ್ ಇನ್ ದಿ ಎಕ್ಸ್ಕವೇಷನ್ ಹ್ಯಾವ್ ಶೋನ್ ದಟ್ ಹ್ಯೂಮನ್ ಆಕ್ಟಿವಿಟೀಸ್ ಸ್ಟಾರ್ಟೆಡ್ ಇಯರ್ ಆಸ್ ಅರ್ಲಿ ಆಸ್ ಅಬೌಟ್ 2 million ಇಯರ್ ಅಗೋ ಅಂತೇಳಿ. ಸೊ ಈ ಪ್ರಿಹಿಸ್ಟರಿಕ್ ಆರ್ಟಿಫ್ಯಾಕ್ಟ್ಸ್ ಅಂತೇಳಿ ಅಂದರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ, ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಭಾರತದಲ್ಲೂ ಕೂಡ ಅಂಥದ್ದು ಇತಿಹಾಸ ಪೂರ್ವ ಕಾಲ ಅಂದರೆ ಆ ಇತಿಹಾಸದ ಆಧಾರಗಳು ಲಭ್ಯವಿಲ್ಲದಂತಹ ಕಾಲಗಳು. ಅಲ್ಲಿ ಮಾನವನ ಚಟುವಟಿಕೆಗಳು ಏನಿದ್ವು ಅದರಗಳ ಆಧಾರದ ಮೇಲೆ ಅಥವಾ ಮಾನವ ಬಳಸ್ತಾ ಇದ್ದಂತಹ ವಸ್ತುಗಳು, ಸಾಮಗ್ರಿಗಳು ಕೆಲವು ಗುಹೆಗಳಲ್ಲೋ ಅಥವಾ ಕೆಲವು ಕಡೆ ಸಿಕ್ಕಿರೋ ಕಾರಣಕ್ಕೋಸ್ಕರ ಅವುಗಳ ವಯಸ್ಸನ್ನು ಅಂದಾಜು ಮಾಡಿದಾಗ 2 million ಇಯರ್, 2 million ವರ್ಷಗಳ ಹಿಂದೆ ಮಾನವನ ಒಂದು ಅಸ್ತಿತ್ವ ನಮ್ಮ ದೇಶದಲ್ಲಿ ಇತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ಕೂಡ ಎಕ್ಸ್ಕವೇಷನ್ ಭಾಗದಲ್ಲೇ ಬರುತ್ತೆ. ಇನ್ನು ಇಂಪಾರ್ಟೆನ್ಸ್ ಅದರಲ್ಲಿ ಮುಂದುವರೆದು ಎಪಿಗ್ರಫಿ ಆ್ಯಂಡ್ ನ್ಯೂಮಿಸ್ಮೆಟಿಕ್ಸ್ ಆರ್ ದಿ 2 branches ಆಫ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ವಿಚ್ ಹ್ಯಾಸ್ ಗ್ರೇಟ್ಲಿ ಎನ್ಹಾನ್ಸ್ಡ್ ದಿ ನಾಲೆಜ್ ಆಫ್ ಇಂಡಿಯನ್ ಪಾಸ್ಟ್. ಇದೆಲ್ಲ ಹೇಳಿದ್ದೀನಿ. ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರ ಎಷ್ಟೊಂದು ಮಹತ್ವವನ್ನು ವಹಿಸ್ಕೊಂಡಿತ್ತು ಅಂತೇಳಿ. ಎಪಿಗ್ರಫಿ ಇಸ್ ದಿ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಅಂತೇಳಿ, ಅಂದರೆ ಎಪಿಗ್ರಫಿ ಅಂತ ಕರಿತೀವಿ. ಶಾಸನಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಒಂದು ಶಾಸ್ತ್ರವನ್ನು ಶಾಸನಶಾಸ್ತ್ರ ಅಥವಾ ಎಪಿಗ್ರಫಿ ಅಂತ ಕರಿತೀವಿ. ಇನ್ನು ನ್ಯೂಮಿಸ್ಮೆಟಿಕ್ ಅಂತ ಇದೆ. ನ್ಯೂಮಿಸ್ಮೆಟಿಕ್ ಅಂತಂದರೆ ಕಾಯಿನ್ಗಳು, ಮೆಡಲ್ಸ್ಗಳು, ಪೇಪರ್ ಮನಿ. ಸೊ ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ನಾಣ್ಯಶಾಸ್ತ್ರ ಅಥವಾ ನ್ಯೂಮಿಸ್ಮೆಟಿಕ್ ಅಂತ ಕರಿತೀವಿ. ಇವೆರಡೂ ಕೂಡ ಆರ್ಕಿಯಾಲಜಿಕಲ್ ಸೋರ್ಸಸಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂತಹ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಗಿದೆ. ಇನ್ನು ವಿದ್ಯಾರ್ಥಿಗಳೇ, ಪ್ರಾಕ್ತನ ಆಧಾರಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಭಾಗ ಅಂತಂದರೆ ಅಥವಾ ಪ್ರಮುಖ ವಿಧ ಅಂತಂದರೆ ಅಲ್ಲಿ ಶಾಸನಗಳು ಇರಲೇಬೇಕಾಗುತ್ತೆ. ಇನ್ನು ಇಂಡಿಯನ್ ಹಿಸ್ಟ್ರಿಯಲ್ಲಿ ಟಾಪ್ ಪ್ರಯಾರಿಟಿಯನ್ನು ಹೊಂದಿರತಕ್ಕಂತಹ ಇದು ವಿಟ್ನೆಸ್ ಅಥವಾ ಸೋರ್ಸಸ್ ಅಂತಂದರೆ ಅಲ್ಲಿ ಇನ್ಸ್ಕ್ರಿಪ್ಷನ್ ಅಂತೇಳಿ. ಯಾಕೆಂತಂದರೆ ಭಾರತದಾದ್ಯಂತ ಸಿಕ್ಕಿರ್ತಕ್ಕಂತಹ ಶಾಸನಗಳು ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿರ್ಬೋದು ಅಥವಾ ಎಲ್ಲ ಭಾಗಗಳಲ್ಲಿರ್ಬೋದು ಅಥವಾ ಎಲ್ಲ ಮನೆತನಗಳು, ಸಾಮ್ರಾಜ್ಯಗಳ ಅವಧಿಯಲ್ಲಿರ್ಬೋದು, ಈ ಇನ್ಸ್ಕ್ರಿಪ್ಷನನ್ನು ಹೊರಡಿಸ್ತಕ್ಕಂಥದ್ದು ಒಂದು ಪ್ರಮುಖ ಅವರ ಕರ್ತವ್ಯ ಕೂಡ ಆಗಿತ್ತು. ಸೊ ಅದರಲ್ಲಿ ಯಾವುದಾದ್ರೂ ದಾನವನ್ನು ನೀಡಿದಾಗ ಅಥವಾ ಯಾವುದಾದ್ರೂ ಒಂದು ಕಾಮಗಾರಿಯನ್ನು ಮಾಡಿಸಿದಾಗ ಅಥವಾ ರಾಜನ ಆಜ್ಞೆಗಳು ಇರ್ಬೋದು, ಕಟ್ಟಾಜ್ಞೆಗಳು ಇರ್ಬೋದು, ಅಥವಾ ಯಾರ ಸೈನಿಕರು ಮರಣವನ್ನು ಹೊಂದಿದಾಗ ವೀರಗಲ್ಲು, ಮಾಸ್ತಿಗಲ್ಲು ಅವೆಲ್ಲ ಬರುತ್ತೆ. ಸೊ ಅಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು ಶಾಸನಗಳನ್ನು ಹೊರಡಿಸ್ತಕ್ಕಂಥದ್ದು ಸೊ ಅವರ ಒಂದು ಕಾರ್ಯ ಆಗಿತ್ತು. ಹಾಗಾಗಿ ಶಾಸನಗಳು ಎಲ್ಲೆಡೆ ಸಿಗ್ತಾ ಇದ್ದಾವೆ, ಇನ್ನೂ ಕೂಡ ಸಿಗ್ತಾನೇ ಇದ್ದಾವೆ. ಅದರ ಅಧ್ಯಯನ ಇನ್ನೂ ಕೂಡ ನಡೀತಾ ಇದೆ. ಸೊ ಈ ಒಂದು ಶಾಸನಗಳು ನಮ್ಮ ಭಾರತದ ಇತಿಹಾಸವನ್ನು ಕಟ್ಟಿಕೊಡುವುದಕ್ಕೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿತ್ತು ಅಂಥೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇನ್ಸ್ಕ್ರಿಪ್ಷನ್ ಅಥವಾ ಶಾಸನಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಹೊರಟಾಗ ಇಲ್ಲಿ ದಿ ಇನ್ಸ್ಕ್ರಿಪ್ಷನ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಲಯಬಲ್ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಲಾಗುತ್ತೆ. ಭಾರತದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಅತ್ಯಂತ ಮಹತ್ವ ಮತ್ತು ವಿಶ್ವಾಸಾರ್ಹವಾಗಿರ್ತಕ್ಕಂಥ ಆಧಾರಗಳು ಇದಾಗಿದೆ. ಇನ್ನು ಇನ್ಸ್ಕ್ರಿಪ್ಷನ್ ಆರ್ ದಿ ಕಾಂಟೆಂಪ್ರರಿ ಡಾಕ್ಯುಮೆಂಟ್ ದೋಸ್ ಆರ್ ಫ್ರೀ ಫ್ರಮ್ ಲೇಟರ್ ಇಂಟರ್ಪೊಲೇಷನ್ ಆಸ್ ಇಟ್ ಈಸ್ ಇಂಪಾಸಿಬಲ್ ಟು ಆ್ಯಡ್ ಸಮಥಿಂಗ್ ಟು ಇಟ್ ಅಟ್ ಎ ಲೇಟರ್ ಪೀರಿಯಡ್. ದೇರ್ಫೋರ್ ಇಟ್ ಕಮ್ಸ್ ಇನ್ ದಿ ಒರಿಜಿನಲ್ ಫಾರ್ಮ್ ಆ್ಯಸ್ ಇಟ್ ವಾಸ್ ಕಾಂಪೋಸ್ಡ್ ಇನ್ ಅಂಡ್ ಎಂಗ್ರೇವ್ಡ್ ಅಂತೇಳಿ ಕರಿತೀವಿ. ಅಂದರೆ ಇನ್ಸ್ಕ್ರಿಪ್ಷನ್ ಶಾಸನಗಳು ಸಮಕಾಲೀನ ದಾಖಲೆಗಳು ಆಗಿದೆ ಅಥವಾ ನಂತರ ಕಾಲದಲ್ಲಿ ಸೊ ಅದನ್ನು ಕೆತ್ತಿಸಿರ್ತಕ್ಕಂಥದ್ದು.
ಅಂದರೆ ಹೆಚ್ಚು ಕಡಿಮೆ ರಾಜನ ಕಾಲದಲ್ಲಿ ಇರತಕ್ಕಂಥದ್ದು ಅಥವಾ ನಂತರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಈ ಒಂದು ಶಾಸನಗಳು ಸೊ ಹೆಚ್ಚು ವಿಶ್ವಾಸಾರ್ಹ ಮತ್ತು ಅಂದಿನ ಪ್ರಮುಖ ಘಟನೆಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದಿರ್ಬೋದು. ಈಗ ಅಶೋಕನ ಶಾಸನಗಳು ಅಂತಂದಾಗ ಸೊ ಅಶೋಕನೇ ಅವನ ಸಂದರ್ಭಗಳಲ್ಲಿಯೇ ಕೆತ್ತಿಸಿರ್ತಕ್ಕಂತಹ ಒಂದು ಶಾಸನಗಳು ಆಗಿರುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ವಾಸವನ್ನು ಇಟ್ಟುಕೊಳ್ಳಬಹುದು ಮತ್ತು ಅದೊಂದು ಪ್ರಮುಖ ದಾಖಲೆ ಕೂಡ ಆಗಿರುತ್ತೆ. ಯಾಕೆ ಅಂತಂದರೆ ಒಬ್ಬ ರಾಜ ಅಥವಾ ಅಲ್ಲಿನ ಚಕ್ರವರ್ತಿ ಹೊರಡಿಸಿರ್ತಕ್ಕಂತಹ ಈ ಒಂದು ಇನ್ಸ್ಕ್ರಿಪ್ಷನ್ ಇರ್ಬೋದು, ಅಧಿಕೃತ ಶಾಸನಗಳೇನಿದೆ ಅದನ್ನು ಇತಿಹಾಸಕಾರರು ಸುಲಭವಾಗಿ ತಿರಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ದಿ ಸ್ಕ್ರಿಪ್ಟ್ ಆಫ್ ಇನ್ಸ್ಕ್ರಿಪ್ಷನ್ ಆರ್ ಎಲ್ಪ್ ದಿ ಹಿಸ್ಟೋರಿಯನ್ ಇನ್ ಮೆನಿ ವೇಸ್ ಅಂತೇಳಿ ಸ್ಕ್ರಿಪ್ಟ್ ಅಂತ ಯೂಸ್ ಮಾಡ್ತಾರೆ. ಸೊ ಲಿಪಿ ಅಂತೇಳಿ ಕರೀತಾರೆ. ಅಲ್ಲಿ ಬ್ರಾಹ್ಮಿ ಲಿಪಿ ಇರ್ಬೋದು ಅಥವಾ ಖರೋಷ್ಠಿ ವಿವಿಧ ಲಿಪಿಗಳಿರುತ್ತೆ. ಸೊ ಆ ಒಂದು ಲಿಪಿಗಳು ಇತಿಹಾಸಕಾರರಿಗೂ ಕೂಡ ವಿವಿಧ ಮಾರ್ಗಗಳಲ್ಲಿ ಇತಿಹಾಸವನ್ನು ಅರಿಯುವುದಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನು ಮುಂದುವರೆದು ಅಶೋಕನ ಶಾಸನಗಳು, ಇಲ್ಲಿ ಇನ್ಸ್ಕ್ರಿಪ್ಷನ್ ಅಂತ ಬಂದಾಗ ಅಲ್ಲಿ ಅಶೋಕನ ಹೆಸರು ಅಜರಾಮರ. ಯಾಕೆ ಅಂತಂದರೆ ಇನ್ ಇಂಡಿಯಾ ವೆರಿ ಫಸ್ಟ್ ಟೈಮ್ ಈ ವಾಸ್ ಸ್ಟಾರ್ಟೆಡ್ ಟು ಎಂಗ್ರೇವ್ ದಿ ಇನ್ಸ್ಕ್ರಿಪ್ಷನ್ ಆರ್ ಎಡಿಕ್ಟ್ ಅಂತ ಕರೀತಾರೆ ಇದನ್ನು. ಅಂದರೆ ಈ ಒಂದು ಶಾಸನಗಳನ್ನು ಕೊರೆಸುವಂತಹ ಒಂದು ಕೆಲಸ ಆರಂಭ ಆಗಿದ್ದೇ ಮೌರ್ಯ ಚಕ್ರವರ್ತಿ ಅಶೋಕನ ಕಾಲದಿಂದ. ಹಾಗೆ ದಿ ಅಶೋಕನ್ ಇನ್ಸ್ಕ್ರಿಪ್ಷನ್ ಆರ್ ಕ್ಲೈಮ್ಡ್ ಟು ಬಿ ದಿ ಅರ್ಲಿಸ್ಟ್ ಒನ್ ಆಫ್ ದಿ ಸಿಸ್ಟಮ್ ಆಫ್ ರೈಟಿಂಗ್ ಯೂಸ್ ಸ್ಕ್ರಿಪ್ಟ್ ಖರೋಷ್ಠಿ ಆ್ಯಂಡ್ ಬ್ರಾಹ್ಮೀನ್ ಇಸ್ ಇನ್ಸ್ಕ್ರಿಪ್ಷನ್ ಅಂತೇಳಿ. ಅಶೋಕನ ಶಾಸನಗಳು ಭಾರತದ ಮೂಲೆಗಳಲ್ಲಿ ಸಿಕ್ಕಿದೆ ಮತ್ತು ಭಾರತವನ್ನು ಹೊರತುಪಡಿಸಿ ವಿದೇಶಗಳಲ್ಲೂ, ಅದು ಅಫ್ಘಾನಿಸ್ತಾನ್ ಇರ್ಬೋದು, ವಿವಿಧ ಭಾಗಗಳಲ್ಲೂ ಕೂಡ ಸಿಕ್ಕಿದೆ ಮತ್ತು ವಿವಿಧ ಲ್ಯಾಂಗ್ವೇಜ್ಗಳಲ್ಲಿ ಸಿಕ್ಕಿದೆ. ವಿವಿಧ ಲ್ಯಾಂಗ್ವೇಜ್ ಅಂದರೆ ಅಲ್ಲಿ ಪ್ರಾಕೃತ ಇದೆ ಅಥವಾ ಪಾಳಿ ಭಾಷೆ ಇದೆ, ಗ್ರೀಕ್ ಇದೆ, ರೋಮನ್ ಇದೆ. ಸೊ ಎಲ್ಲ ಭಾಷೆಗಳಲ್ಲೂ ಕೂಡ ಅಶೋಕನ ಶಾಸನಗಳು ಸಿಕ್ಕಿರ್ತಕ್ಕಂಥದ್ದು. ಇನ್ನು 1835-36ವರೆಗೂ ಕೂಡ ಇದು ಅಶೋಕನ ಶಾಸನಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರ ಕಡೆಯಿಂದನೂ ಕೂಡ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಆತ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ಗಳನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಆಮೇಲೆ ಅತ್ಯಂತ ಪ್ರಾಚೀನ ಕಾಲದಿಂದ ಅಥವಾ ಕಾಲದ ಶಾಸನಗಳು ಆಗಿತ್ತು. ಕ್ರಿಸ್ತಪೂರ್ವ 2-3ನೇ ಸೆಂಚುರಿ ಇರ್ತಕ್ಕಂಥ ಈತನ ಆಳ್ವಿಕೆಯ ಒಂದು ಬರಹಗಳು ತಪ್ಪು ಹೋಗಿರ್ಬೋದು ಅಥವಾ ಒಡೆದೋಗಿರ್ಬೋದು. ಇವೆಲ್ಲ ಕಾರಣಕ್ಕೋಸ್ಕರ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವನು 1837ರಲ್ಲಿ ಅಶೋಕನ ಶಾಸನಗಳನ್ನು ಓದಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸಕ್ಸಸ್ಫುಲಿ ಈತ ಓದಿ ಅರ್ಥ ಮಾಡಿಕೊಂಡಿದ್ದ. ಸೊ ಹಾಗಾಗಿ ದಿ ಇನ್ಸ್ಕ್ರಿಪ್ಷನ್ ಆಫ್ ಅಶೋಕ ಹ್ಯಾಡ್ ಬೀನ್ ರೆಕಾರ್ಡೆಡ್ ಇನ್ ಡಿಫ್ರೆಂಟ್ ಇಯರ್ ಆಫ್ ಇಸ್ ರೈನ್ and are known as edicts because they are in the form of king order or desire. ಇನ್ನೊಂದು ಅದಕ್ಕಿಂತ ಮುಂಚೆ ಈ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ ಅಂತ ಕರಿತೀವಿ, ಲಿಪಿಗಳು ಅಂತೇಳಿ. ಸೊ ಬ್ರಾಹ್ಮಿ ಲಿಪಿ ಅಂದ್ರೇನು, ಖರೋಷ್ಠಿ ಲಿಪಿ ಅಂದರೆ ಏನು ಅಂದರೆ, ಬ್ರಾಹ್ಮಿ ಲಿಪಿ ಅಂದಾಗ ಅಲ್ಲಿ ಬರವಣಿಗೆಗಳು ಲೆಫ್ಟ್ ಟು ರೈಟ್ ಆರಂಭ ಆಗುತ್ತೆ. ನಾವೀಗೇನು ಕನ್ನಡವನ್ನು ಬರಿತಾ ಇದ್ದೀವಿ ಸೊ ಅದು ಬ್ರಾಹ್ಮಿ ಲಿಪಿಯ ಒಳಗೆ ಬರ್ತಕ್ಕಂಥದ್ದು. ಅಂದರೆ ಬರವಣಿಗೆ ಎಡದಿಂದ ಬಲಕ್ಕೆ ಸಾಗುತ್ತದೆ. ಅದೇ ಖರೋಷ್ಠಿ ಲಿಪಿ ಅಂತಂದಾಗ ಸೊ ಅಲ್ಲಿ ಬರವಣಿಗೆ ರೈಟ್ ಟು ಲೆಫ್ಟ್ ಆಗುತ್ತೆ. ಈಗ ಉರ್ದುವನ್ನು ಬರೀತಾರಲ್ಲ ಅದು ಖರೋಷ್ಠಿ ಲಿಪಿಯ ಒಳಗೆ ಬರುತ್ತೆ. ಸೊ ಅಶೋಕನ ಶಾಸನಗಳಲ್ಲಿ ಖರೋಷ್ಠಿ ಇರ್ಬೋದು ಅಥವಾ ಬ್ರಾಹ್ಮಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಆ ಎರಡೂ ಲಿಪಿಗಳಲ್ಲೂ ಕೂಡ ಆತ ಶಾಸನಗಳನ್ನು ಹೊರಡಿಸಿದ್ದ. ಇನ್ನೊಂದು ನಾವು ಪ್ರಮುಖವಾಗಿ ಅಶೋಕನ ಶಾಸನಗಳನ್ನು ಇನ್ಸ್ಕ್ರಿಪ್ಷನ್ ಅಂತ ಕರೆಯೋದಕ್ಕಿಂತ ಎಡಿಕ್ಟ್ಸ್ ಅಂತ ಕರಿತೀವಿ. ಯಾಕೆ ಎಡಿಕ್ಟ್ಸ್ ಅಂತ ಕರಿತೀವಿ ಅಂತಂದರೆ ಅಲ್ಲಿ ಅಶೋಕ ಹೊರಡಿಸಿರ್ತಕ್ಕಂಥ ಶಾಸನಗಳು ರಾಜನ ಆದೇಶಗಳಾಗಿದ್ದು ಅಥವಾ ಆತನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದ. ಹಾಗಾಗಿ ಎಡಿಕ್ಟ್ಸ್ ಅಂತ ಕರೀತಾರೆ. ಆತನ ವಿವಿಧ ವರ್ಷಗಳ ಆಳ್ವಿಕೆಗಳಲ್ಲಿನ ಒಂದು ಶಾಸನಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಮತ್ತು ಆತ ಏನೆಲ್ಲ ಮಾದರಿ ರಾಜ್ಯದ ಕನಸನ್ನು ಕಂಡಿದ್ನೋ ಅಥವಾ ಯಾವೆಲ್ಲ ಪ್ರಮುಖ ಕಾರ್ಯಗಳನ್ನು ಕೈಗೊಂಡಿದ್ನೋ ಅವೆಲ್ಲ ಮಾಹಿತಿಗಳು ಸಂಪೂರ್ಣವಾಗಿ ನಮಗೆ ಸಿಗ್ತಕ್ಕಂಥದ್ದು ಆತನು ಹೊರಡಿಸಿರ್ತಕ್ಕಂತಹ ಶಾಸನಗಳಿಂದಲೇ. ಆತನ ಶಾಸನಗಳು ಅಂದರೆ ಅಶೋಕನ ಶಾಸನಗಳು ನಮಗೆ ಸಾಕ್ಷೀಕರಿಸ್ತದೆ. ಅದೇನಂತಂದರೆ ಆತ ಒಂದು
ಮಾದರಿ ರಾಜ್ಯ ಅಥವಾ ಆದರ್ಶ ರಾಜ್ಯದ ಕಲ್ಪನೆಯನ್ನು ಹೊಂದಿದ್ದ. ಕೇವಲ ಆತ ಬರವಣಿಗೆ ಮಾತ್ರ ಅಲ್ಲ, ಕೃತಿಯಲ್ಲೂ ಕೂಡ ಇದ್ದ ಅಂತಕ್ಕಂಥದ್ದು. ಇಡೀ ಜಾಗತಿಕ ಒಂದು ಮಾನವೀಯತೆಯನ್ನು ರೂಢಿಸ್ಕೊಂಡಿದ್ದ, ಪ್ರಜಾ ಕಲ್ಯಾಣ ಸೊ ಆತನ ಮೂಲ ಉದ್ದೇಶ ಆಗಿತ್ತು. ಆತನ ಆಳ್ವಿಕೆಗಿಂತಲೂ ಅದನ್ನು ಕರ್ತವ್ಯ ಅಂತ ಅಂದುಕೊಂಡಿದ್ದ. ಹೇಗೆಲ್ಲ ಪ್ರಜೆಗಳಿಗೆ ಒಂದು ಸಮೃದ್ಧಿ ಆಳ್ವಿಕೆಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ಪ್ರಮುಖ ಆತನ ಭಾವನೆಗಳಿರ್ಬೋದು ಅಥವಾ ಕೆಲಸಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ತನ್ನ ಶಾಸನಗಳ ಮೂಲಕ ವ್ಯಕ್ತಪಡಿಸಿದ್ದ ಆತ. ಅಶೋಕ ಹೊರಡಿಸಿದ್ದಂತಹ ಎಡಿಕ್ಟ್ಸನ್ನು ನಾವು ನೋಡೋದಾದರೆ, ಕ್ಲಾಸಿಫೈಡ್ ಮಾಡೋದಾದರೆ, ಅಲ್ಲಿ 3 ಟೈಪ್ಸ್ ಆಫ್ ದಿ ಎಡಿಕ್ಟ್ಸ್ ವಿ ಕ್ಯಾನ್ ಬಿ ಸಿ ದಟ್ ಅಂತಂದರೆ ಪಿಲ್ಲರ್ ಎಡಿಕ್ಟ್ಸ್ ಅಂತ ಕರಿತೀವಿ, ಅಂದರೆ ಸ್ತಂಭ ಶಾಸನಗಳು ಅಂತೇಳಿ. ಇನ್ನು ಮೇಜರ್ ರಾಕ್ ಎಡಿಕ್ಟ್ಸ್ ಅಂತ ಕರಿತೀವಿ. ಇನ್ನೊಂದು ರಾಕ್ ಎಡಿಕ್ಟ್ಸ್ ಅಂತ ಬರುತ್ತೆ, ಅದರಲ್ಲಿ ಮೇಜರ್ ರಾಕ್ ಎಡಿಕ್ಟ್ಸ್ ಮತ್ತು ಮೈನರ್ ರಾಕ್ ಎಡಿಕ್ಟ್ಸ್ ಅಂತೇಳಿ ಬರುತ್ತೆ. ಅಂದರೆ ಶಿಲಾಶಾಸನಗಳು, ಬೃಹತ್ ಶಿಲಾಶಾಸನಗಳು, ಸಣ್ಣ ಶಿಲಾಶಾಸನಗಳು ಅಂತೇಳಿ ಬರುತ್ತೆ. ಸೊ ಇದರಲ್ಲಿ ಕಳಿಂಗ ಶಾಸನಗಳು, ಅವೆಲ್ಲ ಬಂಡೆಗಲ್ಲು ಶಾಸನಗಳು ಬರುತ್ತೆ. ಅದೆಲ್ಲ ಕೂಡ ಅಶೋಕನ ಕುರಿತು ಮಾದರಿ ರಾಜ್ಯದ ಬಗ್ಗೆ, ಅದನ್ನು ಮತ್ತು ಬೌದ್ಧ ಧರ್ಮದ ಸ್ವೀಕಾರದ ಬಗ್ಗೆ ಹಾಗೂ ಕಳಿಂಗ ಯುದ್ಧದ ಬಗ್ಗೆ, ಕಳಿಂಗ ಶಾಸನ ಅಂತಕ್ಕಂಥದ್ದು ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಅದಾದ ನಂತರ ಬೌದ್ಧ ಧರ್ಮದ ಪ್ರಚಾರ, ಇಡೀ ಜಗತ್ತಿನಾದ್ಯಂತ ಅಶೋಕನು ಮಾಡಿದಂಥ ಈ ಬೌದ್ಧ ಧಮ್ಮ ಅಂತೇನು ಕರಿತೀವಿ, ಸೊ ಅದರ ಒಂದು ಪ್ರಚಾರದ ಕುರಿತು ಉಲ್ಲೇಖ ಇರತಕ್ಕಂಥ ಈ ಒಂದು ರಾಕ್ ಎಡಿಕ್ಟ್ಸ್ಗಳು ಮತ್ತು ಪಿಲ್ಲರ್ ಎಡಿಕ್ಟ್ಸ್ಗಳು. ಇನ್ನು ದೇಶದ ವಿವಿಧ ಭಾಗಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಿದೆ ಅಂತಕ್ಕಂಥದ್ದು. ಅಫ್ಘಾನಿಸ್ತಾನದವರು ಕೂಡ ಈತನ ಶಾಸನಗಳು ಸಿಕ್ಕಿದೆ. ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ಅಶೋಕನ ಶಾಸನಗಳು ದೊರೆತಿದ್ದಾವೆ. ಅದರಲ್ಲಿ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರ, ಕೊಪ್ಪಳ, ಉದಯಗೋಳಂ, ನೆಟ್ಟೂರು ಮತ್ತು ಮಸ್ಕಿ, ಇಷ್ಟು ಭಾಗಗಳಲ್ಲಿ ಅಶೋಕನ ಶಾಸನಗಳು ದೊರೆತಿದೆ. ಇಲ್ಲಿ ಮಸ್ಕಿಯಲ್ಲಿ ದೊರೆತಿರ್ತಕ್ಕಂಥ ಶಾಸನ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಯಾಕೆ ಅಂತಂದರೆ ಅಶೋಕನ ಹೆಸರು ಉಲ್ಲೇಖ ಇರತಕ್ಕಂತಹ ಕೆಲವು ಶಾಸನಗಳಲ್ಲಿ ಮಸ್ಕಿ. ಹಾಗಾಗಿ ಮಸ್ಕಿ ಶಾಸನ ಸಿಕ್ಕಿದ್ರಿಂದ ನಮಗೆ ಗೊತ್ತಾಗಿದ್ದು ಈ ಎಲ್ಲ ಶಾಸನಗಳು. ಯಾಕೆಂದರೆ ಅದರಲ್ಲಿ ಶಾಸನಗಳಲ್ಲಿ ಪ್ರಿಯದರ್ಶಿನಿ ಅಂತ ಮಾತ್ರ ಇರ್ತಾ ಇತ್ತು. ಪ್ರಿಯದರ್ಶಿನಿ ಅಂತಂದರೆ ಯಾರು ಅಂತಕ್ಕಂತಹ ಗೊಂದಲ ಇತಿಹಾಸಕಾರರಲ್ಲಿ ಇತ್ತು. ಅಂಥ ಸಂದರ್ಭದೊಳಗೆ ಈ ಮಸ್ಕಿಯಲ್ಲಿ ಅಶೋಕನ ಉಲ್ಲೇಖದ ಜೊತೆಗೆ ಪ್ರಿಯದರ್ಶಿನಿ ಅಂತಕ್ಕಂಥ ಒಂದು ಕೆತ್ತನೆ ಇದ್ದಿದ್ದರಿಂದ ಈ ಪ್ರಿಯದರ್ಶಿನಿ ಅಂತಂದರೆ ಮತ್ತಾರೂ ಅಲ್ಲ ಅಶೋಕನೇ ಅನ್ನುವಂತಹ ಒಂದು ಗೊಂದಲ ಪರಿಹಾರವಾಯಿತು. ಸೊ ಹಾಗಾಗಿ ಈ ಮಸ್ಕಿ ಶಾಸನ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ದೇಶಗಳಲ್ಲಿ ಸಿಕ್ಕಿರ್ತಕ್ಕಂಥ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದ ಶಾಸನಗಳು ಅಂತಂದರೆ ಫಸ್ಟು ಜಿನಗರ್ ಶಾಸನ ಅಂತೇಳಿ, ಇದು ರುದ್ರದಾಮನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆತನಿಂದ 2ನೇ ಶತಮಾನದ ಮಧ್ಯಭಾಗದಲ್ಲಿ ಕೊರೆಸಿರ್ತಕ್ಕಂಥದ್ದು. ಇದು ಸಂಸ್ಕೃತದಲ್ಲಿ ಸಿಕ್ಕಿರ್ತಕ್ಕಂಥ ಮೊದಲನೇ ಶಾಸನ ಅಂಥೇಳಿ ಕರೆಸಿಕೊಂಡಿದೆ. ಅದಾದ ನಂತರ ನಿಮಗೆ ಈ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಅಲಹಾಬಾದ್ ಅಂತ, ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಇಡೀ ಅಚೀವ್ಮೆಂಟ್ಸ್ ಕುರಿತು ಇರತಕ್ಕಂತಹ ಒಂದು ಪ್ರಮುಖವಾದಂಥ ಶಾಸನ. ಇಡೀ ಸಮುದ್ರಗುಪ್ತನ ಶಾಸನಗಳು ಈ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಅಲಹಾಬಾದ್ನಲ್ಲಿ ಉಲ್ಲೇಖಿತ ಆಗಿದೆ. ಆತನ ಉತ್ತರ ಭಾರತ ದಂಡಯಾತ್ರೆಗಳು, ದಕ್ಷಿಣ ಭಾರತ ದಂಡಯಾತ್ರೆಗಳು, ಇನ್ನು ಗಣರಾಜ್ಯಗಳ ಮೇಲಿನ ದಂಡಯಾತ್ರೆಗಳು, ಗಡಿನಾಡಿನ ಮೇಲಿನ ದಂಡಯಾತ್ರೆಗಳು, ಇವೆಲ್ಲವನ್ನು ಹೊಂದಿರತಕ್ಕಂತಹ ಒಂದು ಇವೆಲ್ಲ ಪಾಯಿಂಟ್ಸ್ ಇರ್ತಕ್ಕಂಥದ್ದು ಈ ಒಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ. ಇನ್ನು ಐಹೊಳೆ ಇನ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಇಮ್ಮಡಿ ಪುಲಿಕೇಶಿ, ಚಾಳುಕ್ಯರ ರಾಜ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ವರ್ಣಿಸಿರ್ತಕ್ಕಂತಹ ಒಂದು ಪ್ರಮುಖ ಶಾಸನ ಈ ಒಂದು ಐಹೊಳೆ ಶಾಸನ ಆಗಿದೆ. ಸೊ ಆತನ ಪ್ರಮುಖ ಮಾಹಿತಿಗಳು ಇದು ರವಿಕೀರ್ತಿಯಿಂದ ಕೊರೆಸಲ್ಪಟ್ಟಿರ್ತಕ್ಕಂಥದ್ದು. ಪುಲಿಕೇಶಿಯ ಒಬ್ಬ ಪ್ರಮುಖ ದಂಡನಾಯಕ ಕೂಡ ಆಗಿದ್ದವನು. ಸೊ ಪುಲಿಕೇಶಿ ಎರಡಿಗೆ ಸಂಬಂಧಪಟ್ಟದ್ದು ಮತ್ತು ಹರ್ಷವರ್ಧನನ ಉಲ್ಲೇಖಗಳು ಕೂಡ, ಅಂದರೆ ಹರ್ಷವರ್ಧನ ಮತ್ತು ಪುಲಿಕೇಶಿಯ ಮಧ್ಯೆ ನಡೆದಿರ್ತಕ್ಕಂಥ ನರ್ಮದಾ ಯುದ್ಧ ಏನಿದೆಯಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇನ್ನೂ ಹಲವಾರು ಪ್ರಮುಖ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಐಹೊಳೆ ಇನ್ಸ್ಕ್ರಿಪ್ಷನ್ ಆಗಿದೆ. ಇನ್ನು ಗ್ವಾಲಿಯರ್ ಇನ್ಸ್ಕ್ರಿಪ್ಷನ್ ಅಂತ ಇದೆ. ಆ ಒಂದು ಶಾಸನ ಭೋಜನ ಬಗ್ಗೆ, ಆತನ ಸಂಪೂರ್ಣ ಆಡಳಿತದ ಬಗ್ಗೆ, ಸೊ ಆತನ ಸಾಧನೆಗಳ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಈ ಒಂದು ಗ್ವಾಲಿಯರ್ ಇನ್ಸ್ಕ್ರಿಪ್ಷನ್. ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಅಂತ ಇದೆ. ಇದು ಚೋಳರ ಲೋಕಲ್ ಗೌರ್ನಮೆಂಟ್,
ಬಗ್ಗೆ ಉಲ್ಲೇಖ ಇರತಕ್ಕಂಥ ಅದರ ಚುನಾವಣೆ ಇರ್ಬೋದು, ಅವರ ಕರ್ತವ್ಯಗಳಿರ್ಬೋದು, ಕಾರ್ಯಗಳಿರ್ಬೋದು, ಇವೆಲ್ಲ ಮಾಹಿತಿಯನ್ನು ಹೊಂದಿರತಕ್ಕಂಥದ್ದು ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್. ಹೀಗೆ ನೂರಾರು ಇನ್ಸ್ಕ್ರಿಪ್ಷನ್ಸ್ಗಳು ಇದೆ. ಅವನ್ನ ನಿಮಗೆ ಮುಂದಿನ ಅಧ್ಯಯನಗಳಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಗೆಳೆಯರೆ, ಇದಿಷ್ಟು ಕೂಡ ಆರ್ಕಿಯಾಲಜಿಕಲ್ ಸೋರ್ಸಸ್ನ ಇಂಪಾರ್ಟೆನ್ಸ್ ಆಗಿದೆ. ಅದರ ಜೊತೆಗೆ ಈ ಒಂದು ಶಾಸನಗಳು ಹೇಗೆ ನಮ್ಮ ಭಾರತದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇದು ಕೊಡ್ತಾ ಹೋಗುತ್ತೆ. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಿಮಗೆ ಇನ್ಸ್ಕ್ರಿಪ್ಷನ್ ಮುಗಿದ ನಂತರ ಕಾಯಿನ್ಸ್ ಬಗ್ಗೆ, ಕಾಯಿನ್ ಇಂಪಾರ್ಟೆನ್ಸ್ ಬಗ್ಗೆ, ಇಂಪಾರ್ಟೆಂಟ್ ಕಾಯಿನ್ಸ್ ಹೇಗೆ ಎಲ್ಲೆಲ್ಲಿ ದೊರೆತಿದೆ, ಅದರಿಂದ ಏನೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ, ಆ ಎಲ್ಲ ಮಾಹಿತಿಯನ್ನು ಮುಂದಿನ ಕ್ಲಾಸ್ನಲ್ಲಿ ನಿಮಗೆ ತೆಗೆದುಕೊಳ್ತೇನೆ. ಸೊ ಕೆಲವೊಂದು ನೀವೆಲ್ಲ ಇಲ್ಲಿವರೆಗೂ ಕೂಡ ಪಾಠವನ್ನು ಕೇಳಿದ್ದೀರಿ. ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಸೊ 4 ಆಪ್ಷನ್ ಕೂಡ ಇರುತ್ತೆ. ಸೊ ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಎಪಿಗ್ರಫಿ ಈ ಸ್ಟಡಿ ಅಬೌಟ್ 4 ಆಯ್ಕೆ ಇದೆ: ಕಾಯಿನ್ಸ್, ಇನ್ಸ್ಕ್ರಿಪ್ಷನ್, ಮೆಡಲ್, ಸ್ಕಲ್ಪ್ಚರ್ಸ್. ನಾನು ಎಪಿಗ್ರಫಿ ಯಾವುದರ ಬಗ್ಗೆ ಅಧ್ಯಯನ ಮಾಡುತ್ತೆ? ನಾಣ್ಯಗಳು, ಶಾಸನಗಳು, ಮೆಡಲ್ಸ್ಗಳು ಮತ್ತು ಚಿತ್ರಕಲೆಗಳು, ಶಿಲ್ಪಕಲೆಗಳು. ಇದರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತೇಳಿ ನೀವು ಗುರುತಿಸ್ಬೋದು. ನಾವಿಲ್ಲಿ ನೋಡೋದಾದರೆ ಪ್ರಮುಖವಾಗಿ ಇನ್ಸ್ಕ್ರಿಪ್ಷನ್ ಬಗ್ಗೆ ಅಧ್ಯಯನ ಮಾಡುತ್ತೆ. ಪ್ರಶ್ನೆ 2: ಹೂ ವಾಸ್ ದಿ ಫಸ್ಟ್ ಟು ಸಕ್ಸಸ್ಫುಲಿ ರೀಡ್ ದಿ ಅಶೋಕಾಸ್ ಎಡಿಕ್ಟ್ಸ್? ಅಶೋಕನ ಶಾಸನಗಳನ್ನು ಯಶಸ್ವಿಯಾಗಿ ಮೊದಲ ಬಾರಿಗೆ ಓದಿದವರು ಯಾರು? 4 ಆಯ್ಕೆಗಳನ್ನು ನೋಡೋಣ. ಜೇಮ್ಸ್ ಪ್ರಿನ್ಸಿಪ್, ಮ್ಯಾಕ್ಸ್ ಮುಲ್ಲರ್, ವಿಲಿಯಂ ಜೋನ್ಸ್, ಎಲ್ ಭಾಷ್ಯಂ. ಇದರಲ್ಲಿ ಯಾರು ಅಶೋಕನ ಶಾಸನಗಳನ್ನು ಓದಿದ್ದು ಪ್ರಥಮ ಬಾರಿಗೆ ಅನ್ನುವಂಥ ಒಂದು ಪಾಠ ಮಾಡಬೇಕಾದ್ರೆ ನಿಮಗೆ ಅದನ್ನು ಹೇಳಿದ್ದೆ. 1837ರಲ್ಲಿ ಇದನ್ನು ಓದಿದ್ದು ಜೇಮ್ಸ್ ಪ್ರಿನ್ಸಿಪ್ ಅಂತಕ್ಕಂಥವ್ರು. ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. Which following inscription is most popular account that mentioned Ashoka's name ಅಂತೇಳಿ. ಅಶೋಕನ ಹೆಸರನ್ನು ಉಲ್ಲೇಖ ಹೊಂದಿರತಕ್ಕಂಥ ಈ ಕೆಳಗಿನ ಯಾವ ಶಾಸನವು ಅತ್ಯಂತ ಪ್ರಮುಖವಾದದ್ದು ಅಂತ ಪ್ರಶ್ನೆ ಇದೆ. ಕೊಪ್ಪಳ, ಬ್ರಹ್ಮಗಿರಿ, ಮಸ್ಕಿ, ಸಿದ್ದಾಪುರ. ಸೊ ಅಶೋಕನ ಶಾಸನಗಳ ಬಗ್ಗೆ ಹೇಳಬೇಕಾದ್ರೆ ನಾನು ಈ ಒಂದು ಪಾಯಿಂಟ್ಸನ್ನು ಹೇಳಿದ್ದೆ. ಸೊ ಅದರಲ್ಲಿ ಮಸ್ಕಿ ಅಂತಕ್ಕಂಥದ್ದು ಯಾಕೆ ಅಂತಂದರೆ ಅದರಲ್ಲಿ ಅಶೋಕನ ಹೆಸರು ಇದೆ, ಉಲ್ಲೇಖ ಇದೆ. 4ನೆಯ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಅಲಹಾಬಾದ್ ಗಿವ್ ಅಚೀವ್ಮೆಂಟ್ಸ್ ಆಫ್ ವಿಚ್ ಫಾಲೋವಿಂಗ್ ರೂಲರ್ ಅಂತ ಇದೆ. ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಈ ಕೆಳಗಿನ ಯಾವ ರಾಜನ ಸಾಧನೆಗಳ ಮಾಹಿತಿಯನ್ನು ಕೊಡುತ್ತದೆ? ಕಿಂಗ್ ಅಶೋಕ, ಸಮುದ್ರಗುಪ್ತ, ಸೆಕೆಂಡ್ ಪುಲಿಕೇಶಿ, ರುದ್ರದಾಮನ್. ವಿದ್ಯಾರ್ಥಿಗಳೇ, ಇದರ ಬಗ್ಗೆ ಹೇಳಿದ್ದೆ. ಗುಪ್ತರ ಕಾಲದ ಪ್ರಸಿದ್ಧ ದೊರೆ ಸಮುದ್ರಗುಪ್ತನ ಬಗ್ಗೆ ಈ ಒಂದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅವನ ಅಚೀವ್ಮೆಂಟ್ಸ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. 5ನೇ ಪ್ರಶ್ನೆ: ವಿಚ್ ಇನ್ಸ್ಕ್ರಿಪ್ಷನ್ ಈಸ್ ಅರ್ಲಿ ಎಕ್ಸಾಂಪಲ್ ಆಫ್ ಸಂಸ್ಕೃತ್? ಅಂದರೆ ಶಾಸನ ಸಂಸ್ಕೃತದಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನ ಯಾವುದು ಅಂತೇಳಿದರೆ ಇಲ್ಲಿ 4 ಆಯ್ಕೆ ಇದೆ. ಕಳಿಂಗ ಇನ್ಸ್ಕ್ರಿಪ್ಷನ್, ಐಹೊಳೆ, ಕಾರ್ಲೆ, ಜುನಾಗಢ್ ಅಂತೇಳಿ. ಇದಕ್ಕೆ ಉತ್ತರ 4 ಜುನಾಗಢ್. ಇದು ರುದ್ರದಾಮನಿಂದ ಹೊರಡಿಸಿರ್ತಕ್ಕಂತಹ ಒಂದು ಶಾಸನ ಆಗಿದ್ದು ಸಂಸ್ಕೃತದಲ್ಲಿ ದೊರೆತ ಮೊದಲ ಶಾಸನ ಅಂಥೇಳಿ ಕನ್ಸಿಡರ್ ಮಾಡಲಾಗಿದೆ. ಇದಕ್ಕೆ ನೀವು ಯಾವೆಲ್ಲ ಬಿಬ್ಲಿಯೋಗ್ರಫಿ ಅಥವಾ ನಾವು ಪಡೆದಿರ್ತಕ್ಕಂತಹ ಕೆಲವೊಂದು ಆಕಾರ ಗ್ರಂಥಗಳು ಅಥವಾ ನಿಮಗೂ ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು ಅಂದರೆ ಏನ್ಷಿಯಂಟ್ ಇಂಡಿಯಾ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಡಿ.ಕೆ. ಗಂಗೂಲಿ ಅವ್ರದ್ದು, ಏನ್ಷಿಯಂಟ್ ಇಂಡಿಯಾ R.C. ಮಜುಮ್ದಾರ್ ಅವ್ರದ್ದು, ಸಮಗ್ರ ಭಾರತದ ಇತಿಹಾಸ ಸದಾಶಿವ ಅವ್ರದ್ದು, ಪ್ರಾಚೀನ ಭಾರತ ರೋಮಿಲಾ ತಾಫರ್ ಅವ್ರದ್ದು. ಇವೆಲ್ಲ ಕೂಡ ಆಕಾರ ಗ್ರಂಥಗಳಾಗಿದೆ. ಇದಿಷ್ಟು ಕೂಡ ನಾನು ಈ ಒಂದು ತರಗತಿಯಲ್ಲಿ ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್ ಮತ್ತು ಇನ್ಸ್ಕ್ರಿಪ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ನಾಣ್ಯಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಅಥವಾ ಕ್ಲಾಸನ್ನು ತಗೊಳ್ತೀನಿ, ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಮುಂದಿನ ತರಗತಿಗೆ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.